ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ನಾನು. ಬಿಗ್ ಬಾಸ್ ಶುರುವಾಯ್ತು, ವೀಕೆಂಡ್ ಬಂದಾಯ್ತು, ವಾರದ ಕತೆ ಕಿಚ್ಚನ ಜೊತೆ ಪಂಚಾಯತಿ ಕೂಡ ಶುರುವಾಗಿದೆ. ಮತ್ತೆ ಈ ಪಂಚಾಯತಿಯಲ್ಲಿ ಯಾರಿಗೆಲ್ಲ ಕ್ಲಾಸ್ ತಗೊಂಡ ಕಿಚ್ಚ ಅಂತ ಒಂದು ಅಪ್ಡೇಟ್ ಇದೆ. ಅದು ಯಾರಿಗೆಲ್ಲ ಬೈದ್ರು, ಯಾವ ವಿಷಯಕ್ಕೆ ಬೈದ್ರು, ಯಾವ ವಿಷಯಕ್ಕೆ ಕಂಟೆಸ್ಟೆಂಟ್ ಗಳನ್ನ ಬೆಂಡ್ ಎತ್ತಿದ್ರು ಕಿಚ್ಚ ಅಂತ ಮಾತಾಡೋಣ. ದಯವಿಟ್ಟು ಇಂಥ ವೀಕೆಂಡ್ ಅಪ್ಡೇಟ್ ಗಳು ಬೇಕಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾನೇ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹೆಲ್ಮೆಟ್ ಆಗಿದ್ ಯಾರು, ಕಿಚ್ಚನ್ ಚಪ್ಪಲ ಸಿಕ್ಕಿದ್ದು ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು, ಇಂಥವೆಲ್ಲ ಅಪ್ಡೇಟ್ ಬರ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ DDTV ಕನ್ನಡ ಅಂತ ವಾಟ್ಸ್ಆಪ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ನೀವು ಜಾಯಿನ್ ಆಗಿ ಅದರಲ್ಲಿ ಅಫಿಷಿಯಲ್ ಆಗಿ ಫೋಟೋಸ್, ಅಪ್ಡೇಟ್ಸ್, ವಿಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ಈ ವೀಕ್ ಅಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಏನೆಲ್ಲ ತಪ್ಪುಗಳಾದವು, ಯಾರೆಲ್ಲ ಎಲ್ಲೆಲ್ಲ ಎಡವಿದ್ರು, ಯಾರ ವ್ಯಕ್ತಿತ್ವ ಕಳ್ಕೊಂಡ್ರು, ಏನೆಲ್ಲ ನೆಗೆಟಿವ್ ಎಲ್ಲ ಮಾತಾಡಿದ್ರು ಅಂತ ನಿಮ್ಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಆಲ್ ಈ ವೀಕ್ ಅಲ್ಲಿ ತುಂಬಾ ಪಾಸಿಟಿವ್ ಆಗಿದ್ದು ಅವರೇ, ನೆಗೆಟಿವ್ ಆಗಿದ್ದು ಅವರೇ. ಅವ್ರು ಯಾರು ಅಂತ ಕೇಳ್ತಾರ, ಅಶ್ವಿನಿ ಗೌಡ, ಕಾವ್ಯ, ಗಿಲ್ಲಿ ನಟ, ಈ ಮೂವರು ತುಂಬಾ ಅಂದ್ರೆ ತುಂಬಾ ಒಂದು ಪಾಸಿಟಿವ್ ಆಗಿದ್ದು ಅವರಿಂದನೇ, ನೆಗೆಟಿವ್ ಆಗಿದ್ದು ಅವರಿಂದನೇ. ಅದಕ್ಕೋಸ್ಕರ ಈ ಎಪಿಸೋಡ್ ಅಲ್ಲಿ ಅವ್ರಿಗೆ ತುಂಬಾ ಕ್ಲಾಸ್ ಇದೆ ಅಂತ ಅಪ್ಡೇಟ್ ಇದೆ. ಯಾವ ವಿಷಯಕ್ಕೆ ಅಂತ ಹೇಳ್ತೀನಿ. ಮುಖ್ಯವಾಗಿ ಇಲ್ಲಿ ಏನ್ ಗೊತ್ತಾ, ಈಗ ಅಶ್ವಿನಿ ಅವರನ್ನು ತಗೊಂಡಾಗ ಅವರು ಕೇವಲ ಗಿಲ್ಲಿ ನಟನ ಮತ್ತೆ ನಮ್ಮ ಕಾವ್ಯನ ಸ್ವಲ್ಪ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದಾಗಿರ್ಬೋದು. ಅದಾದ್ಮೇಲೆ ಕೆಲವು ವಿಷಯಗಳಲ್ಲಿ ನಾನೇ ರೈಟು, ನಂದೇ ಕರೆಕ್ಟು ಅಂತ ಹೌಸ್ ಮೆಂಟ್ಸ್ ಹತ್ರ ಆರ್ಗ್ಯುಮೆಂಟ್ ಆಗಿದ್ದಾಗಿರ್ಬೋದು. ಯಾಕಂದ್ರೆ ರಾಜಮಾತಾ ಅಂತ ಬಂದಾಗ ಅಲ್ಲಿ ಎಲ್ಲರನ್ನು ಸಮನಾಗಿ ನೋಡ್ಬೇಕು. ಆ ವಿಷಯಗಳಲ್ಲಿ ಸಮನಾಗಿ ನೋಡಿಲ್ಲ, ಕೇವಲ ಅವ್ರು ಮಾತ್ರ ಮಾಡಿದ್ವಿ. ಇದು ಪ್ರೇಕ್ಷಕರಿಗೆ ಇಷ್ಟ ಆಗಲ್ಲ. ಏನೇ ಕೇಳ್ತೀರ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಗೇಮ್ ಚೆನ್ನಾಗಿದೆ, ಬಟ್ ನೀವು ಒಂದು ಒಂದು ಪರ್ಸ್ಪೆಕ್ಟಿವ್ ಇದಲ್ಲ, ಅದನ್ನ ಚೇಂಜ್ ಮಾಡ್ಕೊಂಡು ಗೇಮ್ ಆಡಿ ಅಂತ ಹೇಳಿ ಕಿಚ್ಚ ಅಶ್ವಿನಿ ಗೌಡ ಅವರಿಗೆ ಸಿಂಪಲ್ ಆಗಿ ಸ್ವೀಟ್ ವಾರ್ನಿಂಗ್ ಕೊಟ್ಟಿದ್ರು ಅಂತ ಹೇಳಿ ಅಪ್ಡೇಟ್ ಇದೆ. ಅದಾದ್ಮೇಲೆ ಈ ವಾರ್ನಿಂಗ್ ಏನಕ್ಕಂದ್ರೆ ಮುಖ್ಯವಾಗಿ ಅದೊಂದೇ ವಿಷಯ ಅಲ್ಲ, ಕಾವ್ಯ ಗಿಲ್ಲಿ ನಟ ಮಾತ್ರ ಅಲ್ಲ, ಉಸ್ತುವಾರಿ ಅಂತ ಬಂದಾಗ ನೀವು ಉಸ್ತುವಾರಿನ ಕರೆಕ್ಟ್ ಆಗಿ ನಿಭಾಯಿಸಿಲ್ಲ. ಮೇನ್ ರೀಸನ್ ಅದನ್ನೇ. ಯಾಕಂದ್ರೆ ಗಿಲ್ಲಿ ನಟಗೆ ಮತ್ತು ಕಾವ್ಯ ಅವರಿಗೆ ಉಸ್ತುವಾರಿ ಅಂತ ಬಂದಾಗ ನೀವು ಮಾತಾಡಲು ಅವಕಾಶನೇ ಮಾಡಿಕೊಟ್ಟಿಲ್ಲ. ದಿಸ್ ಇಸ್ ರಾಂಗ್, ಇದು ಕರೆಕ್ಟ್ ಅಲ್ಲ. ಉಸ್ತುವಾರಿ ಅಂತ ಬಂದಾಗ ಮೂವರು ನೀವು ಸೇರಿ ಮಾತಾಡಬೇಕು, ಮೂವರು ಸೇರಿ ಡಿಸಿಷನ್ ತಗೋಬೇಕು. ನೀವು ಒಬ್ರು ಹೆಂಗ್ ತಗೊಂತೀರಾ ಅಂತ ಹೇಳಿ ಕಿಚ್ಚ ಸರ್ ಸಖತ್ತಾಗೆ ಕ್ಲಾಸ್ ತಗೊಂಡಿದ್ದಾರೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಅಂತ ಒಂದು ಅಪ್ಡೇಟ್ ಇದೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರಿಗೆ, ಯಾಕೆ ಅಂದ್ರೆ ಇವರೆಲ್ಲ ಸೇಮ್ ಆಸ್ಟೇಜ್ ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಎಲ್ಲ ಸರಿ ಇದೆ. ರಾಜಮಾತರಿಗೆ ಒಂದು ದಂಗೆ ಆಗಿರ್ಬೋದು, ಫನ್ ಆಗಿರ್ಬೋದು, ಅವ್ರ ಹತ್ರ ಮಾತ್ರ ಆಗಿರ್ಬೋದು, ಇವೆಲ್ಲ ಅಕ್ಸೆಪ್ಟೇಬಲ್. ಬಟ್ ನೀವೇನಂದ್ರೆ ಅಲ್ಲಿ ರಾಜಮಾತ ಅರಸರಂತ ಇದ್ದಾಗ ನೀವು ರೂಲ್ಸ್ ಬ್ರೇಕ್ ಮಾಡಬಾರ್ದು. ರೂಲ್ಸ್ ಬ್ರೇಕ್ ಮಾಡಿ ತುಂಬಾ ತಪ್ಪು. ಈ ರೀತಿ ನೆಕ್ಸ್ಟ್ ಆಗ್ಬಾರ್ದು ಅಂತ ಹೇಳಿ ಸ್ಮಾಲ್ ಆಗಿ ವಾರ್ನಿಂಗ್ ಕೊಟ್ಟಿದ್ರು ಅಂತ ಹೇಳಿ ಅಪ್ಡೇಟ್ ಇದೆ. ಇದು ಮುಖ್ಯವಾಗಿ ಏನಂದ್ರೆ ಇದು ಸೇಮ್ ಆಸ್ ನೀವು ಉಸ್ತುವಾರಿ ಅಂತ ಬಂದಾಗ ನೀವು ಅಶ್ವಿನಾಥ್ ಹತ್ರ ಹೋಗಿ ನೀವು ಫೈಟ್ ಮಾಡ್ಬೇಕು, ಆರ್ಗ್ಯುಮೆಂಟ್ ಮಾಡಬೇಕು. ನೀವೊಬ್ರೇ ನಿರ್ಧಾರ ತಗೊಳ್ಳೋ ಆಗಿಲ್ಲ. ನಮ್ಮನ್ನ ಅನ್ಸಿಕೆ, ನಮ್ಮ ನಿರ್ಧಾರ ಕೂಡ ಕೇಳಬೇಕು. ನೀವು ಅದ್ ಹೆಂಗ್ ಕೊಡ್ತೀರಾ, ನೀವು ಉಸ್ತುವಾರಿ ಒಬ್ರೇ ಅಂತ ಹೇಳಿ ನೀವು ಫೈಟ್ ಮಾಡಬೇಕು, ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತು. ನೀವು ಉಸ್ತುವಾರಿಗಳು ಫೇಲ್ ಆಗಿದ್ರೆ ಅಂತ ಹೇಳಿ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಗಿಲ್ಲಿಗೆ ಮತ್ತು ಕಾವ್ಯಗೆ ಅಂತ ಹೇಳಿ ಅಪ್ಡೇಟ್ ಇದೆ. ಈ ಇಬ್ರು ಮೂವರಿಗೆ ಮಾತ್ರ ಇದೆ. ಬಟ್ ಇನ್ನು ಬೇರೆ ಅಪ್ಡೇಟ್ ಬಂದ್ರೆ ನೀವು ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಇಂಥ ಅಪ್ಡೇಟ್ಗಳಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೋಟಲ್ ಆಗಿ ಹೌಸ್ ಮಂದಿಗೆ ಸರ್ ಈ ವಾರ ಕ್ಲಾಸ್ ಇದೆ. ಯಾಕಂದ್ರೆ ಯಾರು ಏನು ಪರ್ಫಾರ್ಮ್ ಮಾಡಿಲ್ಲ, ಬಟ್ ಇವ್ರಿಗೆ ಮಾತ್ರ ಇದೆ ಅಂತ ಹೇಳಿ ನನಗೆ ಮಾಹಿತಿ ಸಿಕ್ಕಿದೆ. ಇದಾಗಿತ್ತು ಇವತ್ತಿನ ವೀಕೆಂಡ್ ಅಪ್ಡೇಟ್. ಇಂಥ ಅಪ್ಡೇಟ್ಗಳಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.